ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಬ್ರೈಡಲ್ ಕುಚ್ಚು ಡಿಸೈನ್ ಅಂತ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಡಿಸೈನ್. ಇವತ್ತು ಆ ಡಿಸೈನ್ ಹಾಕೋಣ ಅಂತ ಅನ್ಕೊಂಡಿದೀನಿ. ಅದಕ್ಕೆ ನೋಡಿ, ನಾನಿಲ್ಲಿ ಆರೆಂಜ್ ವಿತ್ ಪಿಂಕ್, ಬ್ರೈಟ್ ಪಿಂಕ್ ಕಲರ್ ಇದೆ. ಇದಕ್ಕೆ ಇವತ್ತು ಡಿಸೈನ್ ಹಾಕ್ತೀನಿ. ಈಗ ಶುರು ಮಾಡೋಣ. ಅದಕ್ಕೆ ನಾನು 6 ಎಳೆ ದಾರ ತಗೊಂಡಿದ್ದೀನಿ, ಹಾಗೇನೆ 10 ನಂಬರ್ ನೀಡಲ್. ಈಗ ಶುರು ಮಾಡೋಣ. ಮೊದಲಿಗೆ ಸ್ಯಾರಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಅದ್ರ ಪಕ್ಕದಲ್ಲೇ ಇನ್ನೊಂದು ಲಾಕ್ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ. ನಾನು ನಾರ್ಮಲ್ ಆಗಿ ಎಲ್ಲಾ ಸ್ಯಾರಿನಲ್ಲೂ ಕೂಡ ಇದೇ ತರ 2 ಟೈಮ್ಸ್ ಲಾಕ್ ಮಾಡ್ಕೊಳ್ತೀನಿ. ಮೊದಲಿಗೆ ನಾನು 5 ಚೈನ್ ಮಾಡ್ಕೊಳ್ತೀನಿ. 1 2 3 4 5 ಚೈನ್ ಮಾಡಿ ನೋಡಿ ಎಲ್ಲಿ ಬರುತ್ತೆ ಅಂತ ನೋಡಿ. ಈ ತರ ಲಾಕ್ ಮಾಡ್ಕೊಳ್ತೀನಿ. ಈ ತರ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ 6 ಚೈನ್ 1 2 3 4 5 6 ಇದು ಕೂಡ ಕರೆಕ್ಟ್ ಆಗಿ ನೋಡ್ಕೊಂಡು ಎಲ್ಲಿ ಬರುತ್ತೆ ಅಂತ ನೋಡಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಬರುತ್ತೆ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಮೀಡಿಯಂ ಬೀಡ್ ನೋಡಿ, ಈ ತರ ಬೀಡ್ ಬರುತ್ತಲ್ಲ, ಬೀಡ್ ಹಾಕಿ ತುಂಬಾ ಟೈಟ್ ಆಗಿ ಬೀಡ್ ಲಾಕ್ ಮಾಡ್ಕೊಳ್ಳೋದು ಬೇಡ, ಲೂಸ್ ಆಗಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಇನ್ನೊಂದು ಬೀಡ್ ನೋಡಿ, ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. ತುಂಬಾ ಟೈಟ್ ಆಗಿ ಹಾಕೊಳ್ಳೋದು ಬೇಡ ನೋಡಿ. ಈ ತರ ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಇನ್ನೊಂದು ಬೀಡ್, ಇದು ಕೂಡ ಬೀಡ್ ಲಾಕ್. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಬೀಡ್ ನೋಡಿ, ಇನ್ನೊಂದು ಬೀಡ ಹಾಕೊಂಡು ಇದು ಕೂಡ ಲಾಕ್ ಮಾಡ್ಕೋಬೇಕು. ಮತ್ತೆ ಇನ್ನೊಂದು ಬೀಡ ಹಾಕೊಳ್ತೀನಿ. ಟೋಟಲ್ 5 ಬೀಡ್ ಹಾಕೋಬೇಕಾಗುತ್ತೆ. ಮತ್ತೆ ಇನ್ನೊಂದು ಬೀಡ್ ನೋಡಿ, ಇಲ್ಲಿ 5 ಬೀಡ ಹಾಕೊಂಡಿದೀನಿ. ಅಲ್ಲಿಂದ ಯು ಶೇಪ್ ಬರುವ ಹಾಗೆ ಒಂದು 6 ಅಥವಾ 5 ಚೈನ್ ಗ್ಯಾಪ್ ಅಷ್ಟಕ್ಕೆ ಯು ಶೇಪ್ ಬರಬೇಕು ನೋಡಿ. ಇಷ್ಟು ಈಗ ಲಾಕ್ ಮಾಡ್ಕೊಳ್ತೀನಿ. ಈ ತರ ಬರಬೇಕು, ಗೊತ್ತಾಗ್ತಾ ಇದೆ ಅಲ್ವಾ? ಅಲ್ಲಿಂದ ಮತ್ತೆ 6 ಚೈನ್ 1 2 3 4 5 6 ಇದು ಕೂಡ ನೋಡ್ಕೊಂಡು ನೋಡಿ, ಹೀಗೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತೀನಿ ನೋಡಿ. ಮತ್ತೆ 6 ಆಯ್ತಲ್ವಾ? ಈಗ 5 1 2 3 4 5 ಇದು ಕೂಡ ನೋಡಿ ಲಾಕ್. ಮತ್ತೆ 6 5 6 ಈ ತರ ಮಾಡ್ಕೊಂಡು ಹೋಗ್ಬೇಕು. 1 2 3 4 5 6 ಇಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ದಾರ ಮೇಲೆ ಮಾಡ್ಕೊಂಡು ಬೀಡ್, ಅಲ್ಲಿಂದ ಬೀಡ್ ಲಾಕ್, ಮತ್ತೆ ದಾರ ಮೇಲೆ ಮಾಡ್ಕೊಳ್ತೀನಿ. ಬೀಡ್, ಅಲ್ಲಿಂದ ಬೀಡ್ ಲಾಕ್, ದಾರ ಮೇಲೆ ಮಾಡ್ಕೋಬೇಕು. ಬೀಡ್ ಲಾಕ್, ಬೀಡ್ ಹಾಕಿ ಬೀಡ್ ಲಾಕ್ ಮಾಡ್ಕೊಳ್ತೀನಿ. 3 ಆಯ್ತಲ್ವಾ? ಅಲ್ಲಿಂದ ಮತ್ತೆ ಬೀಡ್ ಹಾಕೋಬೇಕು. ಬೀಡ್ ಲಾಕ್, ಮತ್ತೆ ಬೀಡ್ ಹಾಕೊಳ್ತೀನಿ. ಬೀಡ್ ಲಾಕ್ ನೋಡಿ. ಇದು ಕೂಡ ಒಂದು 5 ಚೈನ್ ಅಥವಾ 6 ಚೈನ್ ಗ್ಯಾಪ್ ಅಲ್ಲಿ ಈ ತರ ಲಾಕ್ ಮಾಡ್ಕೋಬೇಕಂದ್ರೆ ಯು ಶೇಪ್ ಬರ್ಬೇಕಾಗುತ್ತೆ. ಅದು ನೋಡಿ ಈ ತರ ಬರುತ್ತೆ. ಅಲ್ಲಿಂದ 6 ಚೈನ್ 1 2 3 4 5 6 ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 5 1 2 3 4 5 ಎಲ್ಲಿ ಬರುತ್ತೆ ಅಂತ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 6 ಚೈನ್ ಹಾಕೋಬೇಕು ನೋಡಿ. ಈ ತರ ಬರಬೇಕು. ಡಿಸೈನ್ ಹಾಕಿದಾಗ ಕರೆಕ್ಟ್ ಬರುತ್ತೆ ಅದು ಯು ಶೇಪ್ ನೋಡಿ. ಈ ತರ ನಾನು ಫುಲ್ ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ ಬೇಸ್ ಲೈನ್ ಯಾವ ತರ ಬರುತ್ತೆ ಅಂತ ನೋಡಿ. ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡ್ಕೊಂಡಿದೀನಿ ನೋಡಿ. ಈ ತರ ಬರುತ್ತೆ. ಈಗ ಸ್ವಲ್ಪ ಅದು ಬೆಂಡ್ ಆಗಿ ಕಾಣಿಸ್ತಾ ಇದೆ. ಡಿಸೈನ್ ಹಾಕಿದಾಗ ಕರೆಕ್ಟ್ ಆಗಿ ಯು ಶೇಪ್ ಅಲ್ಲೇ ನಿಲ್ಲುತ್ತೆ ಇದು ನೋಡಿ. ಈ ತರ ಬರುತ್ತೆ. ಈಗ ಸೆಕೆಂಡ್ ಸ್ಟೆಪ್ ಶುರು ಮಾಡ್ತೀನಿ ನೋಡಿ. ನಾನು ಸೆಕೆಂಡ್ ಸ್ಟೆಪ್ ಶುರು ಮಾಡಿದೀನಿ. ಈ ತರ ಬರುತ್ತೆ. ಇದನ್ನ ಯಾವ ತರ ಹಾಕ್ಬೋದು ಅನ್ನೋದನ್ನ ಈಗ ತೋರಿಸ್ಕೊಡ್ತೀನಿ. ಫಸ್ಟ್ ಅಲ್ಲಿ ನಾನು 5 ಚೈನ್ ಹಾಕಿದ್ದೆ ಅಲ್ವಾ, ಅಲ್ಲಿಗೆ ನೋಡಿ 5 ಚೈನ್ ನೋಡಿ 5 ಚೈನ್ ಹಾಕೊಂಡಿದೀನಿ. 5 ಚೈನ್ ಹಾಕೊಂಡು ಲಾಕ್ ಮಾಡ್ಕೊಂಡಿದೀನಿ ಅಲ್ವಾ. ಇದು ಸ್ಟಾರ್ಟಿಂಗ್ ಅಂತ ಅನ್ಕೊಂಡು ಇಲ್ಲಿಂದ ಮೊದಲಿಗೆ 5 ಚೈನ್ ಹಾಕೋಬೇಕು. ಅಲ್ಲಿಂದ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಇಲ್ಲಿ ಲಾಕ್ ಮಾಡ್ಕೊಂಡ್ಮೇಲೆ 6 ಚೈನ್ ಇದೆ ಅಲ್ವಾ, ಇಲ್ಲಿ ಆ 6 ಚೈನ್ ಅಲ್ಲಿ ನೋಡಿ 6 ಚೈನ್ಗೆ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕೊಳ್ತೀನಿ. 1 2 3 ನೋಡಿ 3 ಟೈಮ್ಸ್ ಸಿಂಗಲ್ ಕ್ರೋಶೆ ಹಾಕೊಂಡೆ. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ಬೀಡ್ ಹಿಂಭಾಗ ನೋಡಿ ದಾರ ಕಾಣಿಸ್ತಾ ಇದೆ ಅಲ್ವಾ, ಆ ದಾರದೊಳಗೆ ನೀಡಲ್ ಹಾಕಿ ನೋಡಿ, ಇಲ್ಲಿ ದಾರದೊಳಗೆ. ಅದಕ್ಕೆ ನಾನು ಮೊದಲಿಗೆ ಲೂಸ್ ಆಗಿ ಬೀಡ್ ಲಾಕ್ ಮಾಡ್ಕೊಂಡಿದ್ದೆ, ಯಾಕೆಂದ್ರೆ ಈ ತರ ಹಾಕೊಳ್ಳೋಕ್ಕೋಸ್ಕರ ನೋಡಿ. ಇಲ್ಲಿ ಹಾಕಿ ನೀಡಲಿಂದ ದಾರನ ಮೇಲೆ ಎಳ್ಕೊಳ್ತೀನಿ. ಅಲ್ಲಿಂದ ದಾರನ ತುಂಬಾ ಉದ್ದಕ್ಕೆ ಎಳ್ಕೊಳ್ಳೋದು ಬೇಡ, ಸಣ್ಣದಾಗಿ ಡಬಲ್ ಕ್ರೋಶೆ ಇರ್ಲಿ ನೋಡಿ. ಇಲ್ಲಿ 3 ದಾರ ಇದೆ, 2ರಿಂದ 1
2ರಿಂದ 1 ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಮತ್ತೆ ಡಬಲ್ ಕ್ರೋಶೆ 2 ಆಯ್ತಲ್ವಾ, ಇದು 3, 1 ಬೀಡ್ ಹಿಂಭಾಗದಿಂದ 4 ಡಬಲ್ ಕ್ರೋಶೆ ಮಾಡ್ಕೋಬೇಕು. ನೋಡಿ 3 ಆಯ್ತು. ಈಗ ಇನ್ನೊಂದು, ಈಗ ಇಲ್ಲಿ 4 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ನೋಡಿ, ಒಂದು ಬೀಡ್ ಹಿಂಭಾಗದಿಂದ 4 ಡಬಲ್ ಕ್ರೋಶೆ ಮಾಡ್ಕೊಂಡೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇನ್ನೊಂದು ಬೀಡ್ ಇದೆ ನೋಡಿ, ಅದ್ರ ಹಿಂಭಾಗದಿಂದ ದಾರ ಕಾಣಿಸ್ತಾ ಇದೆ ಅಲ್ವಾ, ಆ ದಾರದಿಂದ ನೀಡಲ್ ಹಾಕಿ ನೋಡಿ, ಈ ತರ ನೀಡಲ್ ಹಾಕಿ ದಾರನ ಎಳ್ಕೊಳ್ತೀನಿ. ಇದ್ರಲ್ಲೂ ಕೂಡ 4 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ ದಾರ ಸುತ್ಕೋಬೇಕು, ಒಂದು ಸಲ ದಾರ ಸುತ್ಕೋಬೇಕು. ಒಂದ್ಸಲ ದಾರ ಸುತ್ಕೊಂಡ್ರೆ ಅದಕ್ಕೆ ಡಬಲ್ ಕ್ರೋಶೆ ಅಂತ ಹೇಳ್ತೀವಿ, 2 ಸಲ ದಾರ ಸುತ್ಕೊಂಡ್ರೆ ನಾವು ಅದಕ್ಕೆ ತ್ರಿಬಲ್ ಕ್ರೋಶೆ ಕಂಬ ಅಂತ ಹೇಳ್ತೀವಿ. ನೋಡಿ ನೋಡಿ, ಈ ತರ ಬರ್ಬೇಕು. 4 ಆಯ್ತಲ್ವಾ, ಈಗೇನೆ ಫುಲ್ ಮಾಡ್ಕೊಂಡು ಹೋಗ್ತೀನಿ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೋಬೇಕು, ಬೀಡ್ ಹಿಂಭಾಗ ಇರೋ ದಾರದೊಳಗೆ ನೀಡಲ್ ಹಾಕಿ ನೋಡಿ, ಲೂಸ್ ಆಗಿ ನಾವು ಲಾಕ್ ಮಾಡ್ಕೊಂಡ್ರೆ ಬೀಡ್ಗೆ ಫಸ್ಟೇ ಅಷ್ಟು ಕಷ್ಟ ಆಗಲ್ಲ, ಇಲ್ಲ ಅಂದ್ರೆ ತುಂಬಾನೇ ಕಷ್ಟ ಆಗೋಗುತ್ತೆ. ಬೀಡ್ ಹಿಂಭಾಗದಂದ್ರೆ ಮೀಡಿಯಂ ಸೈಜ್ ಬೀಡ್ ಇರುತ್ತೆ ಅಲ್ವಾ, ಹಾಗಾಗಿ ನೀಡಲ್ ಹಾಕುವಂತ ತುಂಬಾನೇ ಕಷ್ಟ ಆಗೋಗುತ್ತೆ. ಈಗ 3ನೇ ಡಬಲ್ ಕ್ರೋಶೆ 4. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ನೋಡಿ, ಇಲ್ಲಿ ಬೀಡ್ ಹಿಂಭಾಗ ದಾರ ಇದೆಲ್ಲ ಅಲ್ಲಿಗೆ ನೀಡಲ್ ಹಾಕೊಳ್ತೀನಿ. ನೋಡಿ, ಮತ್ತೆ ಡಬಲ್ ಕ್ರೋಶೆ. ಎಲ್ಲಾ ಬೀಡ್ ಹಿಂಭಾಗದಲ್ಲಿ ದಾರಕ್ಕೆ ನಾನು 4 ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತೀನಿ. 2 ಆಯ್ತು, 3, 4. ನೋಡಿ 4 ಆಯ್ತಲ್ವಾ, ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಇನ್ನೊಂದು ಬೀಡ್ ಹಿಂಭಾಗದಲ್ಲಿರೋ ನೋಡಿ ದಾರದೊಳಗೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ ಕಂಬ. ಅರ್ಥ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ನೋಡಿ, 4 ಡಬಲ್ ಕ್ರೋಶೆ ಕಂಬ ಮಾಡಿದೀನಿ. ಎಲ್ಲ 4 ಡಬಲ್ ಕ್ರೋಶೆ ಕಂಬ ಬರುತ್ತೆಲ್ಲ, 5 ಬೀಡ್ ಹಿಂಭಾಗದಲ್ಲಿ 20 ಡಬಲ್ ಕ್ರೋಶೆ ಕಂಬ ಬರುತ್ತೆ. ನೋಡಿ, ಕಂಪ್ಲೀಟ್ ಆಗಿದೆ. ಅಲ್ಲಿಂದ ಇಲ್ಲಿ 6 ಚೈನ್ ಇತ್ತಲ್ವಾ, ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಒಂದಾಯ್ತಲ್ಲ, ಮತ್ತೆ 2 ಸಿಂಗಲ್ ಕ್ರೋಶೆ, 3, 2 ಸಿಂಗಲ್ ಕ್ರೋಶೆ ಹಾಕೋಬಹುದು. ಅಲ್ಲಿಂದ ಇಲ್ಲಿ ಲಾಕ್ ಇದೆ ನೋಡಿ, ಈ ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 5 ಚೈನ್, 1 2 3 4 5. ಇದು ಕೂಡ ನೋಡಿ ಎಲ್ಲಿ ಬರುತ್ತೆ, ಅಲ್ಲಿಗೆ ಲಾಕ್. ಅಲ್ಲಿಂದ ನೋಡಿ, ಇಲ್ಲಿ 6 ಚೈನ್ ಇದೆಲ್ಲ, ಅಲ್ಲಿಗೆ 3 ಸಿಂಗಲ್ ಕ್ರೋಶೆ, 1 2 3. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ನೋಡಿ, ನೀಡಲ್ ಮೇಲೆ ದಾರ ಸುತ್ಕೊಂಡು ನೋಡಿ, ಇಲ್ಲಿ ಬೀಡ್ ಹಿಂಭಾಗ ದಾರ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿ ನೀಡಲ್ ಹಾಕಿ ದಾರನ ಎಳ್ಕೊಂಡು ಮತ್ತೆ ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ಡಬಲ್ ಕ್ರೋಶೆ. ಒಂದು ಬೀಡ್ ಹಿಂಭಾಗ ದಾರದಲ್ಲಿ 4 ಡಬಲ್ ಕ್ರೋಶೆ ಮಾಡ್ಕೋಬೇಕು. 4 ಡಬಲ್ ಕ್ರೋಶೆ ಮಾಡಾಯ್ತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಂಡು ಪಕ್ಕದಲ್ಲಿ ಇನ್ನೊಂದು ಬೀಡ್ ಇದೆ ಅಲ್ವಾ, ಅಲ್ಲಿಗೆ ಡಬಲ್ ಕ್ರೋಶೆ 2. ಹೀಗೇನೆ ಫುಲ್ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಮತ್ತೆ ನೋಡಿ, ಇಲ್ಲಿ ಬೀಡ್ ಹಿಂಭಾಗ ದಾರ ಕಾಣಿಸ್ತಾ ಇದೆ ಅಲ್ವಾ, ನೋಡಿ ಡಬಲ್ ಕ್ರೋಶೆ. ಹೀಗೆ ಬರುತ್ತೆ. ನಾನು ಫುಲ್ ಕಂಪ್ಲೀಟ್ ಮಾಡ್ಕೊಂಡು ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ನೋಡಿ, ಸೆಕೆಂಡ್ ಸ್ಟೆಪ್ ಕೂಡ ಕಂಪ್ಲೀಟ್ ಮಾಡ್ಕೊಂಡಿದೀನಿ. ಈ ತರ ಬರುತ್ತೆ. 20 ಡಬಲ್ ಕ್ರೋಶೆ ಬಂದಿದೆ ನೋಡಿ, ಈ ತರ ಕಾಣಿಸುತ್ತೆ. ಕಂಪ್ಲೀಟ್ ಆಗಿದೆ. ಈಗ ಥರ್ಡ್ ಸ್ಟೆಪ್ ಶುರು ಮಾಡೋಣ. ನೋಡಿ, ಥರ್ಡ್ ಸ್ಟೆಪ್ ನಾನು ಶುರು ಮಾಡಿದೀನಿ. ಈ ತರ ಬರುತ್ತೆ ಡಿಸೈನ್. ಮೊದ್ಲಿಗೆ ನಾನು ನೋಡಿ, ಇಲ್ಲಿ ಪಿಂಕ್ ಕಲರ್ ದಾರ ತಗೊಂಡಿದ್ದೀನಿ. ಪಿಂಕ್ ಕಲರ್ ದಾರ ತಗೊಂಡು ಮೊದ್ಲಿಗೆ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಂಡು 5 ಚೈನ್ ಹಾಕಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಂಡಿದೀನಿ. ಅಲ್ಲಿಂದ ಪಕ್ಕದಲ್ಲೇ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ಅದು ಯಾವ ತರ ಅಂತ ಈಗ ತೋರಿಸ್ತೀನಿ. ನೋಡಿ, ಇಲ್ಲಿ ಈಗ ಸ್ಟಾರ್ಟಿಂಗ್ ಅಂತ ಅನ್ಕೊಳ್ಳಿ. ಮೊದ್ಲಿಗೆ ನಾನು 5 ಚೈನ್ ಹಾಕೊಳ್ತೀನಿ. 1 2 3 4 5. ನೋಡಿ, ಇಲ್ಲಿ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಇಲ್ಲಿ ಅದ್ರ ಪಕ್ಕದಲ್ಲಿ ನಾನು 3 ಸಿಂಗಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಅದರಲ್ಲಿ ಫಸ್ಟ್ ಸಿಂಗಲ್ ಕ್ರೋಶೆ ಹೋಲ್ಗೆ ನೀಡಲ್ ಹಾಕಿ 1 ಸಿಂಗಲ್ ಕ್ರೋಶೆ. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ ನಾನು ಡಬಲ್ ಕ್ರೋಶೆ ಹಾಕಿದ್ದೀನಲ್ವಾ, ಫಸ್ಟ್ ಡಬಲ್ ಕ್ರೋಶೆ ಹೋಲ್ ಬಿಟ್ಟು ಕಾಣಿಸ್ತಾ ಇದೆ ಅಲ್ವಾ, ಸೆಕೆಂಡ್ ಡಬಲ್ ಕ್ರೋಶೆ ಹೋಲ್ಗೆ ನೋಡಿ, ಸೆಕೆಂಡ್ ಡಬಲ್ ಕ್ರೋಶೆ ಹೋಲ್ಗೆ ನೀಡಲ್ ಹಾಕಿ ದಾರಾನ ಮೇಲೆ ಎಳ್ಕೊಳ್ತೀನಿ. ನೀಡಲ್ ಮೇಲೆ ಈಗ 3 ದಾರ ಇದೆ, 3 ದಾರಾನ ಒಂದ್ ಮಾಡ್ಕೊಳ್ತೀನಿ. ಆಗ ಹಾಫ್ ಡಬಲ್ ಕ್ರೋಶೆ ಆಗುತ್ತೆ. ಅಲ್ಲಿಂದ 2 ಚೈನ್ ಹಾಕೊಂಡು ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಅದ್ರ ಒಳಗಡೆಗೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಸಿಂಗಲ್ ಕ್ರೋಶೆ. ಈಗ ನೋಡಿ, ಒಂದು ಪಿಕಾಟ್ ಆಯ್ತು. ಮತ್ತೆ
ಮತ್ತೆ ಅದೇ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರನ ಎಳ್ಕೊಂಡು ಮತ್ತೆ ನೀಡಲ್ ಮೇಲೆ 2 ದಾರ ಇದೆ, ಅದನ್ನು ಕೂಡ ಒಂದು ಸಿಂಗಲ್ ಕ್ರೋಶೆ. ನೋಡಿ ಪುಟ್ಟದಾಗಿ ಪಿಕಾಟ್ ಬರುತ್ತೆ. ಇಲ್ಲಿ ನಾನು 20 ಡಬಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಪಿಕಾಟ್ ಬರ್ಬೇಕಾದ್ರೆ 10 ಪಿಕಾಟ್ ಬರುತ್ತೆ. ಯಾಕೆಂತಂದ್ರೆ ನಾನು ಒಂದು ಡಬಲ್ ಕ್ರೋಶೆ ಹೋಲ್ ಬಿಟ್ಟು ಇನ್ನೊಂದು ಡಬಲ್ ಕ್ರೋಶೆ ಹೋಲ್ಗೆ ಪಿಕಾಟ್ ಮಾಡ್ಕೊಳ್ತಾ ಇದ್ದೀನಲ್ವಾ, ಹಾಗಾಗಿ 10 ಪಿಕಾಟ್ ಬರುತ್ತೆ, 20 ಡಬಲ್ ಕ್ರೋಶೆ ಇರುತ್ತೆ. ನೋಡಿ ಈ ತರ ಅಲ್ಲಿಂದ 2 ಚೈನ್, ಅಲ್ಲಿಂದ ಸೇಮ್ ಹಾಫ್ ಡಬಲ್ ಕ್ರೋಶೆ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರನ ಎಳ್ಕೊಳ್ತೀನಿ. 2 ದಾರ ಇದೆ, 2 ದಾರಲ್ಲಿ 1 ಮಾಡ್ಕೊಳ್ತೀನಿ. ಮತ್ತೆ ನೋಡಿ ಅದೇ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರಾನ ಎಳ್ಕೊಂಡು ಮತ್ತೆ ಒಂದು ಪಿಕಾಟ್. ನೋಡಿ ಈ ತರನೇ ಬರ್ಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ನೋಡಿ ಈ ಡಬಲ್ ಕ್ರೋಶೆ ಮೇಲ್ಗಡೆ ಫಸ್ಟ್ ಹೋಲ್ ಬಿಡ್ತೀನಿ, ಸೆಕೆಂಡ್ ಹೋಲ್ಗೆ ನೀಡಲ್ ಹಾಕಿ ದಾರಾನ ಎಳ್ಕೊಳ್ತೀನಿ. ಈಗ 3 ದಾರ ಇದೆ, 3 ದಾರದಲ್ಲಿ ಹಾಫ್ ಡಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಅಲ್ಲಿಂದ 2 ಚೈನ್ 1 2 ಚೈನ್ ಮಾಡಿ ನೋಡಿ ಇಲ್ಲಿ ಹಾಫ್ ಡಬಲ್ ಕ್ರೋಶೆ ಒಳಗಡೆಯಿಂದ ನೀಡಲ್ ಹಾಕಿ ಸಿಂಗಲ್ ಕ್ರೋಶೆ, ಮತ್ತೆ ಅದೇ ಗ್ಯಾಪ್ ಒಳಗೆ ನೀಡಲ್ ಹಾಕಿ ನೋಡಿ, ಮತ್ತೆ ಅದೇ ಗ್ಯಾಪ್ ಒಳಗೆ ನೀಡಲ್ ಹಾಕಿ ಹಾಫ್ ಡಬಲ್ ಕ್ರೋಶೆ. ಈ ತರ ಬರಬೇಕು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ನೋಡಿ ಒಂದು ಹೋಲ್ ಬಿಡ್ತೀನಿ, ಇನ್ನೊಂದು ಹೋಲ್ಗೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. ಈಗ ನೀಡಲ್ ಮೇಲೆ 3 ದಾರ ಇದೆ, 3 ದಾರನು 1 ಮಾಡ್ಕೊಳ್ತೀನಿ. ಇದಕ್ಕೆ ಹಾಫ್ ಡಬಲ್ ಕ್ರೋಶೆ ಅಂತ ಹೇಳ್ತೀವಿ. ಅಲ್ಲಿಂದ 2 ಚೈನ್ ಹಾಕಿ ಈ ಹಾಫ್ ಡಬಲ್ ಕ್ರೋಶೆ ಹಿಂಭಾಗ ನೋಡಿ ಇಲ್ಲಿ ಗ್ಯಾಪ್ ಇದೆ ಅಲ್ವಾ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಎಳ್ಕೊಂಡು ನೀಡಲ್ ಮೇಲೆ 2 ದಾರ ಇದೆ, 2 ದಾರನ 1 ಮಾಡ್ಕೊಳ್ತೀನಿ. ಅಲ್ಲಿಂದ ಮತ್ತೆ ಅದೇ ಗ್ಯಾಪ್ ಒಳಗೆ ನೀಡಲ್ ಹಾಕ್ತೀನಿ, ಮತ್ತೆ ಸಿಂಗಲ್ ಕ್ರೋಶೆ. ನೋಡಿ ಮತ್ತೆ 2 ಚೈನ್ ಸೇಮ್ ಗ್ಯಾಪ್ ಒಳಗೆ ನೀಡಲ್ ಹಾಕ್ತೀನಿ, ಮತ್ತೆ ಸಿಂಗಲ್ ಕ್ರೋಶೆ, ಮತ್ತೆ ಸೇಮ್ ಗ್ಯಾಪ್ ಒಳಗೆ ನೀಡಲ್ ಹಾಕ್ತೀನಿ, ಇನ್ನೊಂದು ಸಿಂಗಲ್ ಕ್ರೋಶೆ. ಈ ತರನೇ ಮಾಡ್ಕೊಂಡು ಹೋಗ್ಬೇಕು. ನೋಡಿ ಇಲ್ಲಿ ಕೊನೆಗೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಇಲ್ಲಿ ನೋಡಿ ಒಂದು ಹೋಲ್ ಬಿಟ್ಟು ಇನ್ನೊಂದು ಹೋಲ್, 3 ದಾರನ 1 ಮಾಡ್ಕೊಳ್ತೀನಿ. 2 ಚೈನ್, ಅಲ್ಲಿಂದ ಅದೇ ಗ್ಯಾಪ್ ಒಳಗೆ ನೀಡಲ್ ಹಾಕಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಅದೇ ಗ್ಯಾಪ್ ಒಳಗೆ ನೀಡಲ್ ಹಾಕಿ ಇನ್ನೊಂದು ಸಿಂಗಲ್ ಕ್ರೋಶೆ. ಅಲ್ಲಿಂದ ಇಲ್ಲಿ ನೋಡಿ ಇಲ್ಲಿ ಸಿಂಗಲ್ ಕ್ರೋಶೆ ಪಕ್ಕದಲ್ಲೇ ಅದ್ರ ಫ್ರಂಟ್ ಅಲ್ಲೇ ನೋಡಿ ಒಂದು ಹೋಲ್ ಕಾಣಿಸ್ತಾ ಇದೆಲ್ಲ, ಸಿಂಗಲ್ ಕ್ರೋಶೆ ಹಾಕಿದ್ದೆಲ್ಲ, ಆ ಸಿಂಗಲ್ ಕ್ರೋಶೆಗೆ ಲಾಕ್ ಮಾಡ್ಕೊಳ್ತೀನಿ. ಅದ್ರ ಪಕ್ಕದಲ್ಲಿ ಅದು 3 ಸಿಂಗಲ್ ಕ್ರೋಶೆ ಹಾಕಿದ್ದೆಲ್ಲ, ಫಸ್ಟ್ ಆ ಸಿಂಗಲ್ ಕ್ರೋಶೆಗೆ 1 ಲಾಕ್ ಮಾಡ್ಕೊಂಡೆ, ಅಲ್ಲಿಂದ ಲಾಕ್ ಇರೋ ಕಡೆ 1 ಲಾಕ್ ಮಾಡ್ಕೊಳ್ತೀನಿ. ನೋಡಿ ಲಾಕ್ ಇರೋ ಕಡೆ 1 ಲಾಕ್. ನೋಡಿ ಈ ತರ ಬರ್ಬೇಕು. ಅಲ್ಲಿಂದ 5 ಚೈನ್ 1 2 3 4 5 ಚೈನ್ ಹಾಕಿ ನೋಡಿ ಇಲ್ಲಿ ಲಾಕ್ ಇದೆ ಅಲ್ವಾ, ಇಲ್ಲಿ ಈ ಲಾಕ್ ಇರೋ ಕಡೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಅದ್ರ ಪಕ್ಕದಲ್ಲೇ ಸಿಂಗಲ್ ಕ್ರೋಶೆ ಇದೆ ಅಲ್ವಾ, ಅದ್ರ ಒಳಗಡೆನು 1 ಸಿಂಗಲ್ ಕ್ರೋಶೆ. ಈ ತರ ಬರ್ಬೇಕು ಡಿಸೈನು. ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಫಸ್ಟ್ ಸಿಂಗಲ್ ಕ್ರೋಶೆ ಹೋಲ್ ಬಿಟ್ಟು ಸೆಕೆಂಡ್ ಸಿಂಗಲ್ ಕ್ರೋಶೆ ಹೋಲ್ಗೆ ನೀಡಲ್ ಹಾಕಿ ದಾರನ ಹೇಳ್ಕೊಳ್ತೀನಿ. 3 ದಾರ ಇದೆ, 3 ದಾರನ 1 ಮಾಡ್ಕೊಳ್ತೀನಿ. ಅಲ್ಲಿಂದ 2 ಚೈನ್ 1 2 ಅದೇ ಹಾಫ್ ಡಬಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಹೇಳ್ಕೊಂಡು 1 ಪಿಕಾಟ್ ಮಾಡ್ಕೊಳ್ತೀನಿ. ಮತ್ತೆ ಅದೇ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರನ ಹೇಳ್ಕೊಂಡು ಇನ್ನೊಂದು ಸಿಂಗಲ್ ಕ್ರೋಶೆ. ನೋಡಿ ಒಂದು ಪುಟ್ಟದಾಗಿ ಪಿಕಾಟ್ ರೆಡಿ ಆಯ್ತು. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, 1 ಹೋಲ್ ಬಿಟ್ಟು ಇನ್ನೊಂದು ಹೋಲು, ಈ ತರ ಹಾಫ್ ಡಬಲ್ ಕ್ರೋಶೆ. ಮತ್ತೆ 2 ಚೈನ್ 1 2 ಅಲ್ಲಿಂದ ಹಾಫ್ ಡಬಲ್ ಕ್ರೋಶೆ ಹಾಫ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಇಲ್ಲಿ ನೋಡಿ ಇಲ್ಲಿ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ಲ, ಅದ್ರ ಒಳಗಡೆಯಿಂದ ನೀಡಲ್ ಹಾಕಿ ದಾರನ ಎಳ್ಕೊಂಡು ಸಿಂಗಲ್ ಕ್ರೋಶೆ, ಮತ್ತೆ ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರನ ಎಳ್ಕೊಂಡು ಇನ್ನೊಂದು. ನೋಡಿ ಈ ತರ ಬರುತ್ತೆ. ಈಗ ನಾನು ಫುಲ್ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಯಾವ ತರ ಕಾಣಿಸುತ್ತೆ ಅಂತ. ನೋಡಿ ಡಿಸೈನ್ ಕಂಪ್ಲೀಟ್ ಮಾಡಿದೀನಿ. ಕಂಪ್ಲೀಟ್ ಆದ್ಮೇಲೆ ಈ ತರ ಕಾಣಿಸುತ್ತೆ. ನೋಡಿ ಪಕ್ಕದಿಂದ ತೋರಿಸ್ತೀನಿ. ತುಂಬಾನೇ ಚೆನ್ನಾಗಿದೆ ಡಿಸೈನು, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಗ್ರ್ಯಾಂಡ್ ಲುಕ್ ಕೊಡುತ್ತೆ. ಈ ತರ ಸಿಂಪಲ್ ಆಗಿ ತುಂಬಾ ಬೀಡ್ ಇಷ್ಟಪಡೋದವರು ಈ ತರ ಡಿಸೈನ್ ಹಾಕೋಬಹುದು. ನೋಡಿ ಎಷ್ಟು ಚೆನ್ನಾಗಿದೆ. ಕಾಂಬಿನೇಷನ್ ಕೂಡ ಕಲರ್ ಕಾಂಬಿನೇಷನ್ಗೆ ಈ ಡಿಸೈನ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದೆ. ಇದಕ್ಕೆ ನಾನು 137 ದಾರದಿಂದ ಬೇಬಿ ಕುಚ್ಚು ಹಾಕೊಂಡಿದ್ದೀನಿ. ನೋಡಿ ತುಂಬಾ ಪುಟ್ಟದಾಗಿ ಕುಚ್ಚುಗಳನ್ನ ಹಾಕೊಂಡಿದೀನಿ. ತುಂಬಾ ನೀಟಾಗಿ ಬಂದಿದೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ಹೇಗ್ ಬಂತು ಅಂತ ಕೂಡ ನನಗೆ ತಿಳಿಸಿ. ಹಾಗೇನೆ ನಿಮ್ಗೆ ನಾನು ಹಾಕಿರುವಂತ ಈ ಡಿಸೈನ್ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಕಾಮೆಂಟ್ ಮೂಲಕ ಹೇಗ್ ಬಂದಿದೆ ಅಂತ ತಿಳಿಸಿ. ಇದಕ್ಕೆ ನೀವು ಕೂಡ ಸ್ಟೋನ್ ಚೈನ್ ಅಥವಾ ಬಾಲ್ ಚೈನ್ ಕೂಡ ಸ್ಟಿಕ್ ಮಾಡ್ಕೋಬಹುದು. ಅದು ಕೂಡ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಆದ್ರೆ ನನಗೆ ಇಷ್ಟರಲ್ಲೇ ಸಿಂಪಲ್ ಆಗಿ
ಇದು ನನಗೆ ಇಷ್ಟ ಆಯ್ತು. ನೀವು ಕೂಡ ಈ ತರನೇ ಟ್ರೈ ಮಾಡಿ ನೋಡಿ, ಬೇಗನೆ ಆಗೋಗುತ್ತೆ, ಸಿಂಪಲ್ ಆಗಿ ಕೂಡ ಇರುತ್ತೆ ಡಿಸೈನು. ಈ ಡಿಸೈನ್ ಇಷ್ಟಪಡೋರು ಈ ಡಿಸೈನ್ ಹಾಕಿ ನೋಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೇನೆ ಇದಕ್ಕೆ ಚಾರ್ಜ್ ಮಾಡಬಹುದು, ಅಂದ್ರೆ 900 ಇಂದ 950 ವರೆಗೂ ಚಾರ್ಜ್ ಮಾಡಬಹುದು. ಪ್ಲೇಸ್ ಡಿಪೆಂಡ್ ಆಗುತ್ತೆ ಅಷ್ಟೇ. ಹಾಗೇನೆ ಈ ಡಿಸೈನ್ ತುಂಬಾನೇ ಸ್ಟಿಫ್ ಆಗಿ ನಿಲ್ಲುತ್ತೆ, ತುಂಬಾನೇ ಚೆನ್ನಾಗಿ ನಿಲ್ಲುತ್ತೆ. ಇದು ಒಂಥರ ಬೆಂಡ್ ಆಗಿ ನಿಲ್ಲೋದು ಆ ತರ ಏನು ಇಲ್ಲ. ನೋಡಿ, ನೀವು ಬೇಸ್ ಲೈನ್ ಹಾಕೋಬೇಕಾದ್ರೆ ನೋಡ್ಕೊಂಡು ಹಾಕೊಳ್ಳಿ, ಯಾಕೆಂದ್ರೆ ಎಳ್ದು ಹಾಕಿದ್ರೆ ಸುಕ್ ಬರುತ್ತೆ. ನೋಡಿ, ಈ ತರ ಸುಕ್ ಏನಿಲ್ಲದೆ ನೋಡಿ ಈ ತರ ಕಾಣಿಸಲ್ಲ ಡಿಸೈನು. ಮತ್ತೆ ಇಲ್ಲಿ ಬೀಡ್ ಹತ್ರ ಬರ್ಬೇಕು, ಸ್ವಲ್ಪ ಯು ಶೇಪ್ ಬರೋ ತರ ಬೇಸ್ ಲೈನ್ ಹಾಕೊಳ್ಳಿ. ನೋಡಿ, ಈ ತರ ಕಾಣಿಸುತ್ತೆ. ಆಗ ನಿಮ್ಗೂ ಕೂಡ ಈ ಡಿಸೈನ್ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದೀನಿ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೇನೆ ಹೊಸಬ್ರು ನನ್ನ ವಿಡಿಯೋಸ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ವಿಡಿಯೋಸ್ನ ಶೇರ್ ಮಾಡಿ. ನಿಮ್ಗೆ ಈ ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೊಂದು ಡಿಫ್ರೆಂಟ್ ಆಗಿರುವಂತ ಡಿಸೈನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.